ಮಾಡಿ ನಾವು ರಾಜೀನಾಮೆಯನ್ನು ಕಾರಣಕ್ಕೂ ಕೊಡಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ಮುಂದಿನ ಏನು ನಿರ್ಧಾರ? ಯಾರು? ನಾಗೇಂದ್ರಪ್ಪ ಏನು ಹೇಳಿದ್ರು? ನಾನು ರಾಜೀನಾಮೆ ಯಾವ ಕಾರಣಕ್ಕೂ ಕೊಡೋದಿಲ್ಲ, ನಾ ಏನು ತಪ್ಪು ಮಾಡಿಲ್ಲ ಅಂತ. ತಪ್ಪು ಮಾಡಿಲ್ಲತ್ತ. ಮತ್ತು ಈಗ ಸಿದ್ದರಾಮಯ್ಯಗೆ ನ್ಯಾಣ ಹಾಕ್ಬೇಕಾ ಹೆಂಗೆ? ಮತ್ತು ಅವನೇ ಹೇಳ್ಯಾನ ಲೋಪಪ್ಪ ಅಸೆಂಬ್ಲಿ ಒಳಗೆ ಹೇಳಿಲ್ಲ. ನೀವೇ ಹೇಳ್ರಿ ಹೋಲಿ, ನೀವು ಪತ್ರಿಕೆ ಸಹೋದರ ನೀವೇ ಹೇಳ್ರಿ. ಅಸೆಂಬ್ಲಿ ಒಳಗೆ ಹೇಳಿಲ್ಲ ಏನತ್ತ 185 ಕೋಟಿ ರೂಪಾಯಿ ಮಿಸ್ ವ್ಯವಹಾರ ಆದದ್ದು SC/ST ಕಾರ್ಪೊರೇಷನ್ ನಿಜ ಅದ ಅಂತ ಹೇಳಿದವ್ರಿಲ್ಲ. ಮತ್ತು ಇನ್ನು ಸಿದ್ದರಾಮಯ್ಯನ ಕಾಂಗ್ರೆಸ್ ಬಿಟ್ಟು ಹೊರಗೆ ಹಾಕ್ರಿ, ಅದನ್ನೇರೇ ಮಾಡ್ರಿ ಕಡೆ. ಮತ್ತು ಇಲ್ಲ ಸಿದ್ದರಾಮಯ್ಯ ಹೇಳಿದು ನಿಜ ಅದ ಅಂದ್ರೆ ಇವನ್ನೇರು ಹೊರಗೆ ಹಾಕ್ರಿ. ಅಲ್ಲ ರೀ, ಯಾರಿಗೆ ಮಾನ ಮರ್ಯಾದೆ ಐತೆ ಇಲ್ಲ ಇವ್ರು ಕಾಂಗ್ರೆಸ್ನವ್ರು? ತೀರಾ ಇಂಥ ಪರಿ ಯಾರ್ಯಾರೇ ಮಾಡ್ತಾರೆ ಜಗತ್ತಿನೊಳಗೆ ಹೇಳ್ರಿ ನೋಡೋಣ. ತಮ್ಮ ಮಂತ್ರಿಗಳೇ ಹಿಂದಿದ್ದವ ಒಬ್ಬ ಮುಖ್ಯಮಂತ್ರಿ ಇವನು ಲಫಂಗದನ ಅಂಥೇಳಿ ಅಸೆಂಬ್ಲಿಗೆ ಹೇಳಿದ್ರು. ಇವನು ಲಂಚ ತಿಂದದ್ದು ನಿಜ ಅದ ಅಂಥೇಳಿ ಒಪ್ಕೊಂಡರ. ಅಸೆಂಬ್ಲಿ ಒಳಗೆ ಒಪ್ಕೊಂಡು ಈಗೆಲ್ಲ ಮುಗಿದು ಹೋಗಿ ಇನ್ನೊಬ್ಬ ಮುಖ್ಯಮಂತ್ರಿ ಬಂದ ಅಂಥೇಳಿ ಅವನ ಮೇಲೆ ಒತ್ತಡ ತಂದು ಇವ್ನು ಕರಪ್ಟ್ ಮನುಷ್ಯನ ತಂದು ನೀವು 180 ಕೋಟಿ ಅವನು ಯಾರಪ್ಪನ ಬಂದಿದ್ರಿ ಅದು ರೊಕ್ಕ? SC/ST ಮಂದಿ ಪಾಪ ಅತ್ಯಂತ ಬಡ ಜನರಿಗೆ ಹೋಗೋ ರೊಕ್ಕ ಇವ್ರನ್ನ ನುಂಗ್ಯಾರ ಅಂದ್ರೆ ಇವ್ರಿಗೆ ಹೆಂಗೆ ಚಲೋ ಮಾಡ್ತಾನೆ? ಇವನಿಗೆ ಒಬ್ಬನಿಗೆ ಅಲ್ಲ, ನಾಗೇಂದ್ರಗ ಇಡೀ ಕಾಂಗ್ರೆಸ್ ಪಕ್ಷಕ್ಕಿಂತ ಮುಂದಂತೂ ಚಲೋ ಆಗೋದಿಲ್ಲ. ಯಾಕಂದ್ರೆ ಶಾಪ್ ಹತ್ತದು ಎಷ್ಟು ಮಂದಿ ಶಾಪ್ ರೀ. ಒಂದು ಕಡೆ ದಲಿತರ ಶಾಪ, ಒಂದು ಕಡೆ ಹಿಂದುಳಿದ ವರ್ಗದ ಶಾಪ, ಒಂದು ಕಡೆ ಬ್ಯಾಕ್ವರ್ಡ್ ಕ್ಲಾಸ್ನವ್ರ ಶಾಪ, ಒಂದು ಕಡೆ ಮುಸಲ್ಮಾನರ ಶಾಪ. ಎಷ್ಟು ಮಂದಿ ಶಾಪ್ ರೀ ಇದು. ಬರೀ ಒಬ್ಬರು ಇಬ್ಬರದ ಶಾಪ್ ಕೊಟ್ಟರೆ ಬೇರೆ, ಒಂದು ಸಮಾಜ 2 ಸಮಾಜ ಶಾಪ ಕೊಟ್ಟರೆ ಬೇರೆ. ಇವನು ಎಲ್ಲ ಇವನು ಮುಂಜಾನೆ ಹೇಳೋಣ ಮುಸಲ್ರು ಹತ್ತಾರ, ಸಂಜಾಗನ ಬ್ಯಾಕ್ವರ್ಡ್ ಕ್ಲಾಸ್ ಹತ್ತಾರ, ಸಂಜೆ ಆಮೇಲೆ ಮಧ್ಯಾಹ್ನ ದಲಿತರ ಅಂತಾರೆ. 3 ಮಂದಿ ಹೆಸರು ಹೇಳ್ತೀರಪ್ಪ. ಮುಸಲ್ಮಾನರು ಓಟ್ ಬೇಕು ನಮ್ಮದು ಅಂತ ಹೇಳ್ತೀರಿ, ದಲಿತರು ಓಟ ನಮ್ಮ ಅಂತ ಹೇಳ್ತೀರಿ, ಬ್ಯಾಕ್ವರ್ಡ್ ಕ್ಲಾಸ್ ನಿಮ್ಮ ಅಂತ ಹೇಳ್ತೀರಿ. ಮತ್ತು ಅವ್ರಿಗೇನೆ ನೀವು ಮೋಸ ಮಾಡ್ತೀರಲ್ರಿ. ನಿಮ್ಮನ್ನು ಅಧಿಕಾರಕ್ಕೆ ತಂದು ಅಧಿಕಾರಕ್ಕೆ ಕುಂದಿರಿಸಿ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿ ರಾಜ್ಯದೊಳಗೆ ಸರ್ಕಾರ ಕೊಟ್ಟು ಎಲ್ಲ ಮಾಡಿದ್ರೆ ನೀವು ಅವ್ರದ್ದೇ ದುಡ್ಡು ತಿಂತೀರಲ್ಲ. ಬೇರೆದವ್ರು ಯಾರು ತಿಂದಿರೇ? ಬೇರೆದವ್ರು ತಿಂದಿರಿ ಆಣಿ ಮಾಡಿ ನೋಡೋಣ ನೀವು. ಬರೀ ಇವರೇ ಸಿಕ್ಕ್ರ ನಿಮ್ಗೆ? ಇದು ನಾಚಿಕೆಗೇಡಿ ಕೆಲಸ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳಿ ಇವತ್ತು ನಾಗೇಂದ್ರ ಏನು ಹೇಳ್ಯಾರಲ್ಲ, ನಾನು ರಾಜೀನಾಮೆ ಕೊಡೋದಿಲ್ಲ ಅಂದ್ರೆ ಅವ್ರಾಯ್ತು, ನೀವು ರಾಜೀನಾಮೆ ಕೊಡಬೇಡ, ಅಲ್ಲೇ ಇರಲಿ, ಪೂರಾ ಕಾಂಗ್ರೆಸ್ ಸತ್ಯಾನಾಶ ಈ ರಾಜ್ಯದಾಗ ಆಗಿ ಹೋಗುವವರೆಗೆ ನೀ ಕುಡಿಯಬೇಡ ಮರ, ನೀನು ಕೈ ಮುಗಿತೀನಿ. ನಮಸ್ಕಾರ. ಬರಾಬರಿ ಇಲ್ಲ ಮಾಡಿ ನಾವು ರಾಜೀನಾಮೆಯನ್ನು ಕಾರಣಕ್ಕೂ ಕೊಡಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ಮುಂದಿನ ಏನು ನಿರ್ಧಾರ? ಯಾರು? ನಾಗೇಂದ್ರಪ್ಪ ಏನು ಹೇಳಿದ್ರು? ನಾನು ರಾಜೀನಾಮೆ ಯಾವ ಕಾರಣಕ್ಕೂ ಕೊಡೋದಿಲ್ಲ, ನಾ ಏನು ತಪ್ಪು ಮಾಡಿಲ್ಲ ಅಂತ. ತಪ್ಪು ಮಾಡಿಲ್ಲತ್ತ. ಮತ್ತು ಈಗ ಸಿದ್ದರಾಮಯ್ಯಗೆ ನ್ಯಾಣ ಹಾಕ್ಬೇಕಾ ಹೆಂಗೆ? ಮತ್ತು ಅವನೇ ಹೇಳ್ಯಾನ ಲೋಪಪ್ಪ ಅಸೆಂಬ್ಲಿ ಒಳಗೆ ಹೇಳಿಲ್ಲ. ನೀವೇ ಹೇಳ್ರಿ ಹೋಲಿ, ನೀವು ಪತ್ರಿಕೆ ಸಹೋದರ ನೀವೇ ಹೇಳ್ರಿ. ಅಸೆಂಬ್ಲಿ ಒಳಗೆ ಹೇಳಿಲ್ಲ ಏನತ್ತ 185 ಕೋಟಿ ರೂಪಾಯಿ ಮಿಸ್ ವ್ಯವಹಾರ ಆದದ್ದು SC/ST ಕಾರ್ಪೊರೇಷನ್ ನಿಜ ಅದ ಅಂತ ಹೇಳಿದವ್ರಿಲ್ಲ. ಮತ್ತು ಇನ್ನು ಸಿದ್ದರಾಮಯ್ಯನ ಕಾಂಗ್ರೆಸ್ ಬಿಟ್ಟು ಹೊರಗೆ ಹಾಕ್ರಿ, ಅದನ್ನೇರೇ ಮಾಡ್ರಿ ಕಡೆ. ಮತ್ತು ಇಲ್ಲ ಸಿದ್ದರಾಮಯ್ಯ ಹೇಳಿದು ನಿಜ ಅದ ಅಂದ್ರೆ ಇವನ್ನೇರು ಹೊರಗೆ ಹಾಕ್ರಿ. ಅಲ್ಲ ರೀ, ಯಾರಿಗೆ ಮಾನ ಮರ್ಯಾದೆ ಐತೆ ಇಲ್ಲ ಇವ್ರು ಕಾಂಗ್ರೆಸ್ನವ್ರು? ತೀರಾ ಇಂಥ ಪರಿ ಯಾರ್ಯಾರೇ ಮಾಡ್ತಾರೆ ಜಗತ್ತಿನೊಳಗೆ ಹೇಳ್ರಿ ನೋಡೋಣ. ತಮ್ಮ ಮಂತ್ರಿಗಳೇ ಹಿಂದಿದ್ದವ ಒಬ್ಬ ಮುಖ್ಯಮಂತ್ರಿ ಇವನು ಲಫಂಗದನ ಅಂಥೇಳಿ ಅಸೆಂಬ್ಲಿಗೆ ಹೇಳಿದ್ರು. ಇವನು ಲಂಚ ತಿಂದದ್ದು ನಿಜ ಅದ ಅಂಥೇಳಿ ಒಪ್ಕೊಂಡರ. ಅಸೆಂಬ್ಲಿ ಒಳಗೆ ಒಪ್ಕೊಂಡು ಈಗೆಲ್ಲ ಮುಗಿದು ಹೋಗಿ ಇನ್ನೊಬ್ಬ ಮುಖ್ಯಮಂತ್ರಿ ಬಂದ ಅಂಥೇಳಿ ಅವನ ಮೇಲೆ ಒತ್ತಡ ತಂದು ಇವ್ನು ಕರಪ್ಟ್ ಮನುಷ್ಯನ ತಂದು ನೀವು 180 ಕೋಟಿ ಅವನು ಯಾರಪ್ಪನ ಬಂದಿದ್ರಿ ಅದು ರೊಕ್ಕ? SC/ST ಮಂದಿ ಪಾಪ ಅತ್ಯಂತ ಬಡ ಜನರಿಗೆ ಹೋಗೋ ರೊಕ್ಕ ಇವ್ರನ್ನ ನುಂಗ್ಯಾರ ಅಂದ್ರೆ ಇವ್ರಿಗೆ ಹೆಂಗೆ ಚಲೋ ಮಾಡ್ತಾನೆ? ಇವನಿಗೆ ಒಬ್ಬನಿಗೆ ಅಲ್ಲ, ನಾಗೇಂದ್ರಗ ಇಡೀ ಕಾಂಗ್ರೆಸ್ ಪಕ್ಷಕ್ಕಿಂತ ಮುಂದಂತೂ ಚಲೋ ಆಗೋದಿಲ್ಲ. ಯಾಕಂದ್ರೆ ಶಾಪ್ ಹತ್ತದು ಎಷ್ಟು ಮಂದಿ ಶಾಪ್ ರೀ. ಒಂದು ಕಡೆ ದಲಿತರ ಶಾಪ, ಒಂದು ಕಡೆ ಹಿಂದುಳಿದ ವರ್ಗದ ಶಾಪ, ಒಂದು ಕಡೆ ಬ್ಯಾಕ್ವರ್ಡ್ ಕ್ಲಾಸ್ನವ್ರ ಶಾಪ, ಒಂದು ಕಡೆ ಮುಸಲ್ಮಾನರ ಶಾಪ. ಎಷ್ಟು ಮಂದಿ ಶಾಪ್ ರೀ ಇದು. ಬರೀ ಒಬ್ಬರು ಇಬ್ಬರದ ಶಾಪ್ ಕೊಟ್ಟರೆ ಬೇರೆ, ಒಂದು ಸಮಾಜ 2 ಸಮಾಜ ಶಾಪ ಕೊಟ್ಟರೆ ಬೇರೆ. ಇವನು ಎಲ್ಲ ಇವನು ಮುಂಜಾನೆ ಹೇಳೋಣ ಮುಸಲ್ರು ಹತ್ತಾರ, ಸಂಜಾಗನ ಬ್ಯಾಕ್ವರ್ಡ್ ಕ್ಲಾಸ್ ಹತ್ತಾರ, ಸಂಜೆ ಆಮೇಲೆ ಮಧ್ಯಾಹ್ನ ದಲಿತರ ಅಂತಾರೆ. 3 ಮಂದಿ ಹೆಸರು ಹೇಳ್ತೀರಪ್ಪ. ಮುಸಲ್ಮಾನರು ಓಟ್ ಬೇಕು ನಮ್ಮದು ಅಂತ ಹೇಳ್ತೀರಿ, ದಲಿತರು ಓಟ ನಮ್ಮ ಅಂತ ಹೇಳ್ತೀರಿ, ಬ್ಯಾಕ್ವರ್ಡ್ ಕ್ಲಾಸ್ ನಿಮ್ಮ ಅಂತ ಹೇಳ್ತೀರಿ. ಮತ್ತು ಅವ್ರಿಗೇನೆ ನೀವು ಮೋಸ ಮಾಡ್ತೀರಲ್ರಿ. ನಿಮ್ಮನ್ನು ಅಧಿಕಾರಕ್ಕೆ ತಂದು ಅಧಿಕಾರಕ್ಕೆ ಕುಂದಿರಿಸಿ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿ ರಾಜ್ಯದೊಳಗೆ ಸರ್ಕಾರ ಕೊಟ್ಟು ಎಲ್ಲ ಮಾಡಿದ್ರೆ
ನೀವು ಅವ್ರದ್ದೇ ದುಡ್ಡು ತಿಂತೀರಲ್ಲ, ಬೇರೆದವ್ರು ಯಾರು ತಿಂದಿರೇ? ಬೇರೆದವ್ರು ತಿಂದಿರಿ, ಹಾನಿ ಮಾಡಿ ನೋಡೋಣ ನೀವು. ಬರೀ ಇವರೇ ಸಿಕ್ಕ್ರ ನಿಮ್ಗೆ? ಇದು ನಾಚಿಕೆಗೇಡಿ ಕೆಲಸ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳಿ ಇವತ್ತು ನಾಗೇಂದ್ರ ಏನು ಹೇಳ್ಯಾರಲ್ಲ, ನಾನು ರಾಜೀನಾಮೆ ಕೊಡೋದಿಲ್ಲ ಅಂದ್ರೆ ಅವ್ರಾಯ್ತು, ನೀವು ರಾಜೀನಾಮೆ ಕೊಡಬೇಡ, ಅಲ್ಲೇ ಇರಲಿ, ಪೂರಾ ಕಾಂಗ್ರೆಸ್ ಸತ್ಯಾನಾಶ ಈ ರಾಜ್ಯದಾಗ ಆಗಿ ಹೋಗುವವರೆಗೆ ನೀ ಕುಡಿಯಬೇಡ ಮರ, ನೀನು ಕೈ ಮುಗಿತೀನಿ, ನಮಸ್ಕಾರ. ಬರಾಬರಿ ಇಲ್ಲ.